ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಫುಲ್ ಆಕ್ಟಿವ್ ಆಗಿದ್ದು ಪ್ರತಿನಿತ್ಯ ಒಂದೊಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾರ್ಯಕರ್ತರ ಸಭೆ ನಡೆಸುವ ಮೂಲಕ ಗೆಲುವಿನ ಗಡಿ ದಾಟಲು ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಅಲ್ಲದೆ ತಾವು ಸ್ಥಳೀಯರಾಗಿದ್ದು ಹೊರಗಿನಿಂದ ಬಂದವರಲ್ಲವೆಂದು ಘೋಷಿಸಿರುವ ಸುಧಾಕರ್ ತಮಗೆ ಅವಕಾಶ ನೀಡುವ ಮೂಲಕ ಮೋದಿಯವರ ಕೈ ಬಲಪಡಿಸುವಂತೆ ಮನವಿ ಮಾಡುತ್ತಿದ್ದಾರೆ. ಗೌರಿಬಿದನೂರಿನಲ್ಲಿ ಇಂದು ಹಮ್ಮಿಕೊಂಡಿದ್ದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ನಾನು ಸಂಸದನಾಗಲು ಈ ಜಿಲ್ಲೆಗೆ ಬಂದವನಲ್ಲ. ನಮ್ಮ ಜನ್ಮಭೂಮಿ ಇದೆ, ನಮ್ಮ ಕರ್ಮಭೂಮಿಯೂ ಇದೆ. ಅಲ್ಲದೆ ನನ್ನ ಸಾವಾದರೂ ಇದೇ ಮಣ್ಣಿನಲ್ಲಿ ಆಗಲಿದೆ. ಲೋಕಸಭಾ ಚುನಾವಣೆಗೆ ಕೇವಲ 25 ದಿನ ಮಾತ್ರ ಬಾಕಿ ಇದೆ. ಕಾಂಗ್ರೆಸ್ ಕೊಡುತ್ತಿರುವ ತಾತ್ಕಾಲಿಕ ಗ್ಯಾರಂಟಿಗಳನ್ನು ನಂಬಬೇಡಿ. ಈಗಿರುವ ಸರ್ಕಾರ 1.5 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮ ತಲೆ ಮೇಲೆ ಹಾಕಿದೆ ಎಂಬುದು ಗಮನದಲ್ಲಿರಲಿ ಎಂದು ಅವರು ಹೇಳಿದರು. ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಶೂನ್ಯ. ನಾವು ಮಾಡಿರುವ ಅಭಿವೃದ್ಧಿ ಕೆಲಸಗಳಿಗೆ ಬಣ್ಣ ಹಾಕಿಲ್ಲ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಆಧಾರ ಸ್ತಂಭಗಳು. ಈ ಬಾರಿ ಅವಕಾಶ ಕೊಟ್ಟು ಗೆಲ್ಲಿಸಿಕೊಡಬೇಕಾಗಿ ಮನವಿ ಮಾಡಿದರು. ನಾನು ಈ ಜಿಲ್ಲೆಗೆ ಹೊಸಬ ಅಲ್ಲ. ಪ್ರತಿ ಮನೆಯವರು ನನಗೆ ಪರಿಚಿತರೇ. ನೀವು ಮನಸ್ಸು ಮಾಡಿದರೆ 1 ಲಕ್ಷಕ್ಕೂ ಅಧಿಕ ಮತ ಹಾಕಿ ಗೆಲ್ಲಿಸಿಕೊಡುತ್ತೀರಾ. ಗೆಲ್ಲಿಸುವ ವಿಶ್ವಾಸವೂ ಇದೆ ಎಂದು ಸುಧಾಕರ್ ಹೇಳಿದರು. ಏಪ್ರಿಲ್ 4ರಂದು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಲಿದ್ದು ಹಿರಿಯ ನಾಗರಿಕರಿಗೆ ಮನವಿ ಮಾಡುವೆ. ಗೌರಿಬಿದನೂರಿನಿಂದ 10,000ಕ್ಕೂ ಹೆಚ್ಚು ಜನ ಬರಬೇಕೆಂದು ಮನವಿ ಮಾಡಿದ ಅವರು ನಾಮಪತ್ರ ಸಲ್ಲಿಸುವ ದಿನ ಹೆಚ್ಚು ಜನ ಆಗಮಿಸಿ ಆಶೀರ್ವಾದ ಮಾಡುವ ಮೂಲಕ ಸಹಕರಿಸುವಂತೆ ಕೋರಿದರು. ಈ ಚುನಾವಣೆ ಭದ್ರತೆ ಚುನಾವಣೆ. ಪ್ರಧಾನಿ ನರೇಂದ್ರ ಮೋದಿಯವರ ಗ್ಯಾರಂಟಿಗಳು ದೇಶದ ಭವಿಷ್ಯ ರೂಪಿಸುವ ಗ್ಯಾರಂಟಿ ಯೋಜನೆಗಳು ಎಂದರು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮತ್ತೆ ತರುವುದಾಗಿ ಶಪಥ ಮಾಡಿದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಶಪಥ ರಾಜಕೀಯ ಆರಂಭಿಸುವ ಮೂಲಕ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು ಚಿಕ್ಕಬಳ್ಳಾಪುರದಲ್ಲಿದ್ದ ಹಾಲು ಒಕ್ಕೂಟ ಮತ್ತೆ ಕೋಲಾರಕ್ಕೆ ವಾಪಸ್ ಮಾಡಿದ್ದಾರೆ. ಇದನ್ನು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ತರುವುದಾಗಿ ಭರವಸೆ ನೀಡಿದರು. ಸೂರ್ಯ ಚಂದ್ರ ಹುಟ್ಟುವುದು ಎಷ್ಟು ನಿಜವೋ ಅದೇ ರೀತಿ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಹಾಲು ಒಕ್ಕೂಟ ತರುವುದು ಅಷ್ಟೇ ಸತ್ಯವಾಗಿದೆ ಎಂದು ಸುಧಾಕರ್ ಶಪಥ ಮಾಡಿದರು. ಮೆಡಿಕಲ್ ಕಾಲೇಜು ವಿಚಾರವಾಗಿ ನಾನು ಕಾಂಗ್ರೆಸ್ ರಾಜೀನಾಮೆ ನೀಡಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜು ಬಂದಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಡಾಕ್ಟರ್ ಕೆ ಸುಧಾಕರ್ ಭರವಸೆ ನೀಡಿದರು. ರೈತರ ಮಕ್ಕಳ ಮೇಲೂ ಕೋಪ ತೋರಿಸಿದ್ದಾರೆ. ಇವತ್ತು ನಾನು ಈ ಜಿಲ್ಲೆಯ ಮಣ್ಣಿನ ಮಗನಾಗಿ ನಮ್ಮ ರೈತರು ಹಾಲು ಉತ್ಪಾದನೆಯನ್ನು ಮಾಡ್ತಾ ಇದ್ರು. ಅತಿ ಹೆಚ್ಚಿಗೆ ಸುಮಾರು 5 ಲಕ್ಷ ಲೀಟರ್ ನಮ್ಮ ಜಿಲ್ಲೆ ಒಂದರಿಂದಾನೇ ಉತ್ಪಾದನೆ ಆಗ್ತಾ ಇದೆ. ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾದಂತ ಹಾಲು ಒಕ್ಕೂಟ ಬೇಡವಾ? ನಾನು ಕೇಳಿದ ತಪ್ಪ? ನಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲು ಒಕ್ಕೂಟವನ್ನ ತಂದಿದ್ದು ಸರಿನಾ ಅಲ್ವಾ? ಈ ನಿಮ್ ಸಹೋದರ ನಮ್ ಜಿಲ್ಲೆಯಿಂದ ವೈದ್ಯಕೀಯ ಕಾಲೇಜನ್ನ ತೆಗೆದುಕೊಂಡು ಹೋದ್ರೆ ನಾನು ರಾಜೀನಾಮೆ ಮಾಡಿ ಬಿಜೆಪಿ ಸೇರಿದ್ದೇನೆ. ಆ ವೈದ್ಯಕೀಯ ಕಾಲೇಜನ್ನ ತಂದುವಾ ಇಲ್ವಾ? ಸ್ಥಾಪನೆ ಮಾಡಿದ್ವಾ ಇಲ್ಲ? ಅದೇ ಒಂದು ಭರವಸೆಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಇವತ್ತು ಸೂರ್ಯ ಚಂದ್ರರಿರುವುದು ಎಷ್ಟು ಸತ್ಯ ಈ ಜಗತ್ತಿನಲ್ಲಿ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಕೂಡ ನಿಮಗೆ ಸಮರ್ಪಣೆ ಮಾಡುವಂತದ್ದು ನನ್ನ ಕರ್ತವ್ಯ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.